ಸರ್ ಈಗ ನನ್ನ ಹೊರಗಡೆ ಬಿಡ್ತೀರಾ ಇಲ್ವಾ? ಏಯ್ ಇದೇನು ಸ್ಕೂಲ್ ಕೆಟ್ಟಾಯ್ತಾ? ಟೈಮ್ ಆಗಿದ ತಕ್ಷಣ ಬಿಡೋದಕ್ಕೆ? ಅಲ್ಲ ಪಾಠ ಕಲಿಸ್ಬೇಕು ಅಂತ ತಾನೆ ಕೈಗೆ ಬೇಡಿ ಹಾಕ್ಬಿಡಿ ಇಲ್ಲಿ ಕರ್ಕೊಂಡ್ ಬಂದಿರೋದು. ಹಂಗಾರೆ ಸ್ಕೂಲ್ ಅಲ್ವಾ? ಸರ್ ಇವ್ನು ಭಾರಿ ಮಾತಾಡ್ತಾ ಇದ್ದಾನೆ ಸರ್. ಏಯ್ ಸುಮ್ಮನೆ ಕೂತ್ಕೊಳ್ಳ ಅಲ್ಲಿ. ಹಾ ಜಾಸ್ತಿ ಮಾತಾಡಿದ್ರೆ ಯಾವ ಸೆಕ್ಷನ್ ಅಲ್ಲಿ ಒಳಗಡೆ ಹಾಕ್ಸ್ತೀರಾ ಅಂತ ಹೇಳಿ ಸೈಲೆಂಟ್ ಆಯ್ತೀನಿ. ಏಯ್ ಕಾನೂನು ಮಾತಾಡ್ತಾ ಇದೀಯಾ? ಸುಮ್ಮನೆ ಇರಬೇಕು. ಮಾದಪ್ಪನ ಮಗ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಸರ್ ಆ ಅಪ್ಪನ ಹೆಸರು ಮಾತ್ರ ಹೇಳ್ಬೇಡಿ, ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿತದ ನನಗೆ. ಓ ಕಂಪ್ಲೇಂಟ್ ಕೊಟ್ರು ಅಂತ ಹುಡ್ಸಿರೋ ಅಪ್ಪನ ಮೇಲೆ ಕೋಪ ನೀನು? ಹಾ ಇಲ್ಲ ಮತ್ತೆ ಅವ್ನ ಹೆಸರು ಹೇಳ್ತಿದ್ದಂಗೆ ಕುಣಿತಾರೆ, ಕೇಕ್ ಕಟ್ ಮಾಡಿಸ್ತಾರೆ ನೋಡಿ. ಸರ್ ರಾತ್ರಿಯಿಂದ ಒಂದೇ ಸಮಯ ಸೊಳ್ಳೆ ಸಿಗಣೆ ಕಾಟ ಸರ್ ಇಲ್ಲಿ. ಅದಕ್ಕೆ ಇದನ್ನ ಸ್ಟೇಷನ್ ಅನ್ನೋದು. ಸರ್ ಏನಾದ್ರೂ ಕೊಟ್ರೆ ಹೊರಗೆ ಬಿಡ್ತೀರಾ? ಆತರ ಏನಾದ್ರು ಕೊಡ್ಬೇಕು ಅಂದ್ರೆ ಹೇಳಿ ಕೊಟ್ಬಿಡೋಣ. ಹೊರಗಡೆ ಬಿಟ್ಬಿಡಿ ಸರ್ ಈಸ್ಕೊಂಡು. ಏಯ್ ಈ ಮಾತನ್ನ ಜೋರಾಗಿ ಹೇಳಕ್ ಹೋಗ್ಬೇಡ. ಬೇರೆಯವ್ರು ಹಂಗಿರ್ಬೋದು, ನಮ್ ಸಾಹೇಬ್ರಂತವ್ರಲ್ಲ. ಯಾವುದೋ ರೀಲ್ಸ್ ಅಲ್ಲಿ ನೋಡಿದ್ನಲ್ಲ, ನಮ್ಮನ್ನ ಸ್ಟೇಷನ್ಗೆ ಹಾಕ್ದಾಗ ಜೈಲ್ಗೆ ಹಾಕ್ದಾಗ ನಮ್ಮ ರೈಟ್ಸ್ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಮಾಡ್ತಿದ್ದಳಿ. ಎಕ್ಸ್ಕ್ಯೂಸ್ ಮಿ ಸರ್. ಏನಪ್ಪ? ಐ ವಾಂಟ್ ಟು ಟಾಕ್ ಟು ಮೈ ಲಾಯರ್. ಯಾರು ನಿಮ್ ಲಾಯರ್? ಹೆಸರು ಹೇಳೋ ಕರೆಸ್ತೀನಿ. ಅದು ಫೋನ್ ಕೊಡಿ, ಅವ್ರಿಗೆ ಫೋನ್ ಮಾಡ್ತೀನಿ. ನಂಬರ್ ಹೇಳಪ್ಪ, ನಾನೇ ನನ್ನ ಫೋನಲ್ಲಿ ಮಾಡ್ತೀನಿ. ಹಂಗೆಲ್ಲ ಹೇಳಕ್ಕಾಗಲ್ಲ, ಇಟ್ಸ್ ವೆರಿ ಪರ್ಸನಲ್ ಯುನೋ. ಹಾಗಾದ್ರೆ ನಿನ್ನ ಹತ್ರನೇ ಇಟ್ಕೋ, ನನಗೇನು ಹೇಳಕ್ ಹೋಗ್ಬೇಡ. ಸಾರ್ ಸಾರ್ ಸರ್ ಏನ್ ಹೇಳಿದ್ರು ವರ್ಕೌಟ್ ಆಯ್ತಿಲ್ವಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಮಾದಪ್ಪಣ್ಣ. ಸರಿ ಹೋಗಿ. ಓಹೋ ಹೋ 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 ಹೋ, ಏನ್ ಸರ್ ಆರಾಮಾಗಿದ್ದೀರೋ? ಏನೋ ಮಗ ಸತ್ತವನ ಬದುಕವನ ಅಂತ ನೋಡಕ್ ಬಂದ? ಲೇ ನನ್ನ ಮಗನೇ, ನಾನು ಇನ್ಸ್ಪೆಕ್ಟರ್ ಆಗಿದ್ರೆ ನಿನ್ನನ್ನು ಇಲ್ಲೇ ಸಾಯಿಸಿ ಹೂತಾಕ್ಬಿಡ್ತಿದ್ದೆ. ನಿನ್ನ ಪುಣ್ಯ ನಾನು ಇನ್ಸ್ಪೆಕ್ಟರ್ ಆಗಿಲ್ಲ. ತಗೋ ಊಟ ಮಾಡು. ಓ ಊಟ ಚೆನ್ನಾಗಿ ಊಟ ಇಕ್ಬಿಟ್ಟು ಇವಾಗ ಊಟ ತಗೋ ಬಂದಿದ್ಯಾ? ಅಲ್ಲ ನನಗೊಂದು ಅರ್ಥ ಆಯ್ತಿಲ್ಲ, ಹುಡ್ಸಿದ ಮಗನ್ನೇ ಸ್ಟೇಷನ್ಗೆ ಹಾಕ್ಸ್ತೀಯ, ಇವಾಗ ನೋಡ್ರೆ ಊಟ ತಗೊಬಂದು ಕೊಡ್ತಾ ಇದೀಯಾ. ನೀನೇನು ಅಂತಲೇ ನಂಗೆ ಅರ್ಥ ಆಯ್ತಿಲ್ಲ. ಲೇ ಅವಿವೇಕಿ ನನ್ನ ಮಗನೇ, ನೀನು ನನ್ನ ಸೊಸೆಗೆ ಹೊಡೆದಿಯಲ್ಲ, ಅದಕ್ಕೆ ಒಬ್ಬ ಜವಾಬ್ದಾರಿಯುತ ಮಾವನಾಗಿ ನಿನಗೆ ಸ್ಟೇಷನ್ಗೆ ಹಾಕ್ಸಿರೋದು. ಈಗ ನಿನ್ನ ಪ್ರೀತಿಯ ಅಪ್ಪನಾಗಿ ನಿನಗೆ ಊಟ ಮಾಡಿಸೋದಕ್ಕೆ ಬಂದಿದ್ದು. ಊಟ ಮಾಡ್ಲಾ? ಪ್ರೀತಿ ಅದು ನಿನಗೆ ನನ್ನ ಮೇಲೆ? ಚೆನ್ನಾಗಿ ಹೇಳ್ದೆ. ದೊರೆ, ಇವತ್ತು ಗೃಹ ಪ್ರವೇಶ ಅಲ್ವಾ, ಶಿಸ್ತಾಗಿರ್ಬೇಕು, ಹಠ ಮಾಡಬಾರ್ದು, ನಾನು ಹೇಳ್ದಂಗೆ ಕೇಳಬೇಕು. ಗೊತ್ತಾಯ್ತಾ? ಯಾವಾಗಲೂ ನೀನು ಹೇಳ್ದಂಗೆ ತಾನೇ ಕೇಳ್ತೀನಿ. ಹಾಗೆ ಹೇಳ್ಬಾರ್ದು ಕಂದ. ಗೃಹ ಪ್ರವೇಶ ಅನ್ನೋದು ದಿನ ಬರುತ್ತಾ? ಇಲ್ವಲ್ಲ. ಅದಕ್ಕೆ ಇವತ್ತು ನೀನು ಶಿಸ್ತಾಗಿರ್ಬೇಕು ಅಂತ ಹೇಳ್ತಿದ್ದಾಳೆ ನೀನ್ ಹೆಂಡತಿ. ಹೆಂಡತಿ ಮಾತು ಕೇಳೋದಕ್ಕೆ ನಾನೇನು ನಾಗಣ್ಣನಾ? ಅಯ್ಯೋ, ಇದೆಲ್ಲ ಯಾರು ಹೇಳ್ಕೊಟ್ರು ದೊರೆ ನಿಮ್ಗೆ? ಮುಸಿ ಮೆಲ್ಲಗ್ ಮಾತಾಡಿ, ಏನ ಕೇಳಿಸ್ಕೊಂಡ್ಬಿಟ್ರೆ ಹಬ್ಬನೇ ಮಾಡ್ಬಿಡ್ತಾರೆ. ಯಾರು ಹೇಳ್ಕೊಟ್ಟಿಲ್ಲ. ಅಜ್ಜಿ ನಾಗಣ್ಣನ್ಗೆ ಬೈತಾ ಇದ್ರು, ನೀನು ಯಾವಾಗಲೂ ಹೆಂಡತಿ ಮಾತು ಕೇಳ್ತೀಯಾ ಹೆಂಡತಿ ಮಾತು ಕೇಳ್ತೀಯಾ ಅಂತ. ಆದರೆ ನೀನು ಅಮ್ಮ ಹೆಂಡತಿ ಮಾತು ಕೇಳು ಅಂತ ಹೇಳ್ತೀರಾ, ನಾನೇನು ಮಾಡಲಿ? ನೋಡಿದ್ಯಾ ರಾಣಿ, ಇದಕ್ಕೇನು ಉತ್ತರ ಹೇಳೋದು? ದೊರೆ, ಯಾರೇ ಒಳ್ಳೇದ್ ಮಾತು ಹೇಳಿದ್ರು ಅದನ್ನ ಕೇಳಬೇಕು. ನೀನ್ ಹೆಂಡತಿ ಯಾವಾಗ್ಲೂ ನಿಂಗೆ ಒಳ್ಳೇದನ್ನೇ ಬಯಸ್ತಾಳೆ ಕಣೋ, ಅದಕ್ಕೆ ಒಳ್ಳೇದನ್ನೇ ಹೇಳ್ಕೊಡ್ತಾಳೆ. ಗೊತ್ತಾಯ್ತಾ? ಅರ್ಥ ಆಯ್ತು. ರಾಣಿ, ನಿಮ್ಮ ಅಣ್ಣ ಶಿವು, ಪಾರು, ನಿಮ್ಮ ಅಕ್ಕಂಗಿರು ಯಾರು ಬರಲ್ವಮ್ಮ? ಅತ್ತೆ, ಅಣ್ಣನೂ ಅತ್ಕೆನೂ ರತ್ನಕ್ಕನ್ ನೋಡಕ್ಕೆ ಮಾವನ ಮನೆಗೆ ಹೋಗವ್ರೆ. ಗುಂಡಕ್ಕನ್ಗೆ ಹೊಸಿ ಸಾನೆ ಕೆಲಸ ಅಂತೆ. ರಮ್ಯಾ ನೋಡಿದ್ರೆ ಅವ್ರದ್ದು ಎಕ್ಸಾಮ್ ನಡೀತೈತೆ, ಅದಕ್ಕೆ ಸುಮ್ಕಾದೆ. ಅತ್ತೆ ನೋಡಿ, ಅಣ್ಣಂಗೆ 100 ವರ್ಷ ಆಯ್ಸು. ಅಣ್ಣ ರಾಣಿ, ನಂಗೆ 100 ವರ್ಷ ಆಯಸ್ಸು ಅಂತ ನೀ ಅನ್ಕೊಂಡೆ ಫೋನ್ ಎತ್ತಿರ್ತೀಯ ಅಲ್ವೇನವ? ನಿಂಗೆ ಗೊತ್ತಾಯ್ತಣ್ಣ? ಅಲ್ಲ ಕಣವ, ಅಣ್ಣ ತಂಗಿ ಮನ್ಸು ಒಂದೇ ಅನ್ಮ್ಯಾಕೆ ಅದನ್ನ ಬುಡ್ಸೇಳ್ಬೇಕೇನವ? ಅದು ಬಿಡು, ಗೃಹ ಪ್ರವೇಶ ಎಲ್ಲ ಸಂದಾಗಲಿ.
ನನಗೆ ಬರೋಕ್ಕಾಗಿಲ್ಲ ಹಂಗಂತ ಏನು ಅನ್ಕೋಬೇಡ. ನಿಂಗೆ ಗೊತ್ತಲ್ಲನವ, ನಿಮ್ಮ ಅತ್ತಿಗೆಗೆ ಸಪ್ಪೆ ರೈಸು ಅಂತವ ನಾನಿಲ್ಲಿ ಒಂದು ಕ್ಲಿನಿಕ್ ಮಾಡಿಸ್ತೀನಿ. ಹಂಗೆ ಅದ್ರ ಕೆಲಸದಾಗೆ ಹೊಸಿ ಬಿಜಿ ಆಗ್ಬಿಟ್ಟಿವ್ನಿ. ಒಂದು ಕೆಲಸ ಮಾಡುವ ಬಿರ್ನೆ, ಇನ್ನೊಂದು ದಿವಸ ನಾನು ನಿಮ್ಮ ಅತ್ತಿಗೆನ ಕರ್ಕೊಂಡು ಮನೆಗೆ ಬರ್ತೀನಿ, ಸರಿನಾ? ಸರಿ ಅಣ್ಣ. ಆಮೇಲೆ ಗೌಡ್ರನ್ನ ನಿಮ್ಮ ಅತ್ತೆನ ಎಲ್ಲ ಅಣ್ಣ ಕೇಳಿದೆ ಅಂತ ಹೇಳ್ಬಿಡು. ಸರಿ ಕಣವ, ಹಂಗಾದ್ರೆ ಇಡ್ತೀನಿ ನಾನು. ಅಣ್ಣ ಒಂದು ನಿಮಿಷ. ಅದಕ್ಕೆಗೋಸ್ಕರ ನೀನು ಮಾಡಕ್ಕೆ ಹೊರಟಿರೋ ಕೆಲಸ ಒಳ್ಳೇದಾಗ್ಲಿ ಅಂತ ಮಕ್ಕಳವಂತವ ಕೇಳ್ಕೊತೀನಿ. ಆಯ್ತು ಕಣವ, ಹುಷಾರು. ರಾಣಿ, ದೊರೆನ ಪೂಜೆ ಕರ್ಕೊಂಬರುವ, ಪುರೋಹಿತರು ಕರೀತಾ ಇದ್ದಾರೆ. ಬಂದ್ವಿ ಅಜ್ಜಿ. ಇದಕ್ಕೆಲ್ಲ ನಾವು ಹೆಣ್ಣಿನ ಮನೆಯವ್ರನ್ನ ದೂಷಿಸಕ್ಕಾಗತ್ತಾ? ಯಾವ ಹೆಣ್ಣೆತ್ತವ್ರಾಗ್ಲಿ ತನ್ನ ಮಗಳು ಕಷ್ಟಪಡ್ಲಿ ಅಂತ ನರಕಕ್ಕೆ ತುಡ್ತಾರೆ ಹೇಳಿ? ಅವರು ಖುಷಿಯಾಗಿರ್ಲಿ ಅಂತಾನೆ ಎಲ್ರೂ ಬಯಸೋದು. ಹಾಗಿದ್ಮೇಲೆ ನಮ್ಮ ಅಣ್ಣ ಅಂತೂ ಮಾವಯ್ಯನ್ನೇ ದೇವರು ಅನ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವನು ತುಂಬಾ ನೊಂದ್ಕೊಂಡ್ಬಿಡ್ತಾನೆ. ನೋಡಿ, ನಾನಾಗ್ಲಿ ನೀವಾಗ್ಲಿ ಯಾರು ಅಣ್ಣಂಗೆ ಗೊತ್ತಾಗಕ್ಕೆ ಬಿಡ್ಬಾರ್ದು ಪ್ಲೀಸ್.